ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೋಟಾರ್ ಝೋನ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಕಾರ್ ಖರೀದಿಸಲು ಹೋದಾಗ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತದೆ. ಏಕೆಂದರೆ ಮಾರ್ಕೆಟ್ನಲ್ಲಿ ತುಂಬಾ ಆಪ್ಷನ್ಸ್ ಅವೈಲೇಬಲ್ ಇವೆ, ಆದ್ದರಿಂದ ಕನ್ಫ್ಯೂಷನ್ ಆಗುವುದು ಸಹಜ. ಈಗ ನಾವು ಅಂದ್ರೆ ಇಂಡಿಯನ್ ಕಸ್ಟಮರ್ಸ್ಗೆ ಬಜೆಟ್ ಕೂಡ ಒಂದು ದೊಡ್ಡ ಫ್ಯಾಕ್ಟರ್ ಆಗಿದೆ. ಅದರಲ್ಲೂ 10 ಲಕ್ಷ ಬಜೆಟ್ ಒಂದು ಕಾಮನ್ ಬಜೆಟ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಈ ವಿಡಿಯೋ ಕೂಡ ಇದೇ ಬಜೆಟ್ನ ಕಾರ್ಗಳನ್ನು ಆಧರಿಸಿದೆ. ನೀವು 10 ಲಕ್ಷ ಬಜೆಟ್ನಲ್ಲಿ ಒಂದು ಪರ್ಫೆಕ್ಟ್ ಮತ್ತು ಪಾಕೆಟ್ ಫ್ರೆಂಡ್ಲಿ ಕಾರ್ ಅನ್ನು ಹುಡುಕುತ್ತಿದ್ದರೆ ಈ ವಿಡಿಯೋ ಡೆಫಿನೆಟ್ಲಿ ನಿಮಗೆ ಉಪಯೋಗವಾಗಬಹುದು. ಇವತ್ತಿನ ವಿಡಿಯೋದಲ್ಲಿ ಟಾಪ್ 5 ಅಂತಹ ಕಾರ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಹೇಳಲಿದ್ದೇನೆ. ಅವುಗಳನ್ನು ನೀವು 10 ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಬಹುದು. ಮುಂದೆ ಹೋಗುವ ಮೊದಲು ನಿಮಗೆ ಒಂದು ವಿಷಯ ಕ್ಲಿಯರ್ ಮಾಡಲು ಬಯಸುತ್ತೇನೆ. ಈ ಲಿಸ್ಟ್ ಅನ್ನು ನಾವು ಸಾಕಷ್ಟು ಕಾರ್ ಓನರ್ಸ್, ಕಸ್ಟಮರ್ ರಿವ್ಯೂಸ್ ಮತ್ತು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ತಯಾರಿಸಿದ್ದೇವೆ. ನೀವು ನಿಜವಾಗಿಯೂ ಒಂದು ಉತ್ತಮ ಕಾರ್ ಅನ್ನು ಹುಡುಕುತ್ತಿದ್ದರೆ ಪ್ಲೀಸ್ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ಖಂಡಿತವಾಗಿ ನೋಡಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತದೆ, ಸೊ ಸ್ಟೇ ಟ್ಯೂನ್ಡ್. ವಿಡಿಯೋವನ್ನು ಪ್ರಾರಂಭಿಸೋಣ. ಈ ಲಿಸ್ಟ್ನ ಮೊದಲ ಕಾರಿನಿಂದ ಪ್ರಾರಂಭಿಸೋಣ. ಅದನ್ನು ನಾವೆಲ್ಲರೂ ನಿಸ್ಸಾನ್ ಮ್ಯಾಗ್ನೈಟ್ ಎಂದು ಕರೆಯುತ್ತೇವೆ. ನಿಸ್ಸಾನ್ ಮ್ಯಾಗ್ನೈಟ್ ಬಹಳ ಸಮಯದಿಂದ ಭಾರತೀಯ ಗ್ರಾಹಕರ ಉತ್ತಮ ಆಯ್ಕೆಯಾಗಿದೆ ಮತ್ತು ಈ ಕಾರು 10 ಲಕ್ಷ ಬಜೆಟ್ನಲ್ಲಿ ಯಾವಾಗಲೂ ಟಾಪ್ 5 ಕಾರುಗಳ ಲಿಸ್ಟ್ನಲ್ಲಿ ಸೇರಿರುತ್ತದೆ. ಮ್ಯಾಗ್ನೈಟ್ನ ಫೇಸ್ಲಿಫ್ಟ್ ಆವೃತ್ತಿಯು ಇತ್ತೀಚೆಗೆ ಬಿಡುಗಡೆಯಾಗಿದೆ. ಅದನ್ನು ನೋಡಿದ ನಂತರ ಕಾರಿನಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಎಂದು ನಿಮಗೆ ಅನಿಸಬಹುದು. ಆದರೆ ವಾಸ್ತವವಾಗಿ ಈ ಫೇಸ್ಲಿಫ್ಟ್ ಆವೃತ್ತಿಯಲ್ಲಿ ಸಾಕಷ್ಟು ನವೀಕರಣಗಳನ್ನು ಮಾಡಲಾಗಿದೆ. ಉದಾಹರಣೆಗೆ, ಕಾರಿನ ಫಿಟ್ ಅಂಡ್ ಫಿನಿಶ್ನಲ್ಲಿ ಕೆಲಸ ಮಾಡಲಾಗಿದೆ, ಸುರಕ್ಷತಾ ಮಾನದಂಡಗಳಲ್ಲಿ ಹೆಚ್ಚಳ ಕಂಡುಬಂದಿದೆ ಮತ್ತು ಸಣ್ಣ ಸಣ್ಣ ಫೀಚರ್ಗಳನ್ನು ಸೇರಿಸಲಾಗಿದೆ. ಅವುಗಳನ್ನು ನೀವು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಆದರೆ ನೀವು ಕಾರಿನ ಲುಕ್ ಮತ್ತು ಡಿಸೈನ್ ನೋಡಿದರೆ ಅಲ್ಲಿಯೂ ಸಹ ಕಾರಿನ ಒಳಗೆ ಪ್ರಮುಖ ಮತ್ತು ಕಾಸ್ಮೆಟಿಕ್ ನವೀಕರಣಗಳನ್ನು ಮಾಡಲಾಗಿದೆ. ಆದರೆ ನೀವು ಕಾರಿನ ಇಂಟೀರಿಯರ್ ನೋಡಿದರೆ ಅಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ನೋಡಬಹುದು. ಕಾರಿನಲ್ಲಿ 360 ಡಿಗ್ರಿ ಕ್ಯಾಮೆರಾವನ್ನು ಸೇರಿಸಲಾಗಿದೆ. ಹೊಸ ಪ್ರೀಮಿಯಂ ಡ್ಯಾಶ್ ಬೋರ್ಡ್ ಮತ್ತು ಗ್ಲೋಬಲ್ ಎನ್ಸಿಪಿಯಲ್ಲಿ 4 ಸ್ಟಾರ್ ರೇಟಿಂಗ್, ಇವೆಲ್ಲವನ್ನು ನಿಸ್ಸಾನ್ ಮ್ಯಾಗ್ನೈಟ್ನಲ್ಲಿ ನೀಡಲಾಗುತ್ತದೆ. ಇಂಜಿನ್ ಸ್ಪೆಸಿಫಿಕೇಶನ್ಗಳಲ್ಲಿ 1.0 ಲೀಟರ್ ಪೆಟ್ರೋಲ್ ಇಂಜಿನ್ ಅನ್ನು ನಿಮಗೆ ಒದಗಿಸಲಾಗುತ್ತದೆ. ಅದು 96 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಇದರೊಂದಿಗೆ 1.0 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ನ ಬೆಂಬಲವನ್ನು ಸಹ ನೀವು ನೋಡಬಹುದು. ಅದು 160 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡಲು ಸಮರ್ಥವಾಗಿದೆ. ಆದರೆ ನನ್ನ ಶಿಫಾರಸು 1.0 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಆಗಿರುತ್ತದೆ. ಈ ಇಂಜಿನ್ ನಿಮಗೆ ಉತ್ತಮ ಪವರ್ ಔಟ್ಪುಟ್ ಅನ್ನು ನೀಡುತ್ತದೆ. ಉಳಿದಂತೆ ನೀವು ಮ್ಯಾನುವಲ್ ಮತ್ತು ಸಿವಿಟಿ ನಂತಹ ಗೇರ್ ಬಾಕ್ಸ್ಗಳನ್ನು ನೋಡಬಹುದು. ಈ ಕಾರಿನ ಎಕ್ಸ್ ಶೋರೂಮ್ ಬೆಲೆಯು 8 ರಿಂದ 9 ಲಕ್ಷದಿಂದ ಪ್ರಾರಂಭವಾಗುತ್ತದೆ. ಹಾಗಾಗಿ ನಿಸ್ಸಾನ್ ಮ್ಯಾಗ್ನೈಟ್ ಕೂಡ ನಿಮಗೆ ಉತ್ತಮ ಆಯ್ಕೆಯಾಗಿದೆ. ಲಿಸ್ಟ್ನ ನಂಬರ್ 2ನೇ ಕಾರು ಮಾರುತಿ ಸುಜುಕಿ ಬ್ರೆಝಾ. ಮಾರುತಿಯ ಭಾರತದ ಅತಿ ಹೆಚ್ಚು ಮಾರಾಟವಾಗುವ ಕಾರುಗಳಲ್ಲಿ ಬ್ರೆಝಾ ಹೆಸರು ಈಗಿನ ಲಿಸ್ಟ್ನಲ್ಲಿ ಅಗ್ರಸ್ಥಾನದಲ್ಲಿದೆ. ಅದ್ಭುತವಾಗಿ ಕಾಣುವ ಈ ಕಾರು ಹೆಚ್ಚಿನ ಜನರ ಮೊದಲನೇ ಆಯ್ಕೆಯಾಗಿದೆ. ನೀವು ಇದನ್ನು 10 ಲಕ್ಷ ಬಜೆಟ್ನಲ್ಲಿ ನಿಮ್ಮ ಮನೆಗೆ ತರಬಹುದು. ನೀವು ಸ್ವಲ್ಪ ಕಾಯಲು ಸಾಧ್ಯವಾದರೆ ಈ ಕಾರಿನ ನವೀಕರಿಸಿದ ಫೇಸ್ಲಿಫ್ಟ್ ಆವೃತ್ತಿಯು ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಇದರಲ್ಲಿ 1.2 ಲೀಟರ್ 3 ಸಿಲಿಂಡರ್ನ ಪೆಟ್ರೋಲ್ ಇಂಜಿನ್ ಇರುತ್ತದೆ. ಆ ಕಾರು ಎಲ್ಲೋ ಒಂದು ಕಡೆ ಹೆಚ್ಚು ವಿಶ್ವಾಸಾರ್ಹವಾಗಿರುತ್ತದೆ. ಪ್ರಸ್ತುತ ಬ್ರೆಝಾ ಬಗ್ಗೆ ಮಾತನಾಡುವುದಾದರೆ ಅದರೊಳಗೆ ನಿಮಗೆ 1.5 ಲೀಟರ್ 4 ಸಿಲಿಂಡರ್ ಕೆ ಸೀರೀಸ್ ಪೆಟ್ರೋಲ್ ಇಂಜಿನ್ ಅನ್ನು ನೀಡಲಾಗುತ್ತದೆ. ಅದು 136 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡಲು ಸಮರ್ಥವಾಗಿದೆ. ಆದಾಗ್ಯೂ ವೈಶಿಷ್ಟ್ಯಗಳ ವಿಷಯದಲ್ಲಿ ಈ ಕಾರು ಎಲ್ಲೋ ಒಂದು ಕಡೆ ತುಂಬಾ ಹಿಂದುಳಿದಿದೆ. ಆದರೆ ಈಗ ಕಾಣೆಯಾಗಿರುವ ಯಾವುದೇ ವೈಶಿಷ್ಟ್ಯಗಳು ಮುಂಬರುವ ಫೇಸ್ಲಿಫ್ಟ್ ಆವೃತ್ತಿಯಲ್ಲಿ ನಿಮಗೆ ಕಂಡುಬರುತ್ತವೆ. ಆದಾಗ್ಯೂ ಮೈಲೇಜ್ ವಿಷಯದಲ್ಲಿ ಬ್ರೆಝಾ ನಿಮಗೆ ತುಂಬಾ ಇಷ್ಟವಾಗುತ್ತದೆ. ಮೈಲೇಜ್ನಲ್ಲಿ ಸಾಮಾನ್ಯ ಪೆಟ್ರೋಲ್ನಲ್ಲಿ 19 ರಿಂದ 25 ಕೆಎಂಪಿಎಲ್ ವರೆಗಿನ ಮೈಲೇಜ್ ಅನ್ನು ನೀವು ಸುಲಭವಾಗಿ ನೋಡಬಹುದು. ಉಳಿದಂತೆ ಸಿಎನ್ಜಿ ಕಿಟ್ನೊಂದಿಗೆ ನೀವು 26 ಕೆಎಂಪಿಎಲ್ ವರೆಗಿನ ಮೈಲೇಜ್ ಅನ್ನು ಸುಲಭವಾಗಿ ನೋಡಬಹುದು. ಈ ಕಾರು ವಿಶ್ವಾಸಾರ್ಹತೆಯ ವಿಷಯದಲ್ಲಿ ನಿಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ಬೆಲೆಯ ಬಗ್ಗೆ ಮಾತನಾಡುವುದಾದರೆ ಈ ಕಾರಿಗೆ 8,34,000 ಎಕ್ಸ್ ಶೋರೂಮ್ ಬೆಲೆಯಾಗಿದೆ. ನೀವು ಅದರ LXI ಬೇಸ್ ಮಾಡೆಲ್ ಅನ್ನು ತೆಗೆದುಕೊಂಡರೆ ಆ ಕಾರಿನ ಬೆಲೆ 8,34,000ದಿಂದ 9,32,000 ಆನ್ ರೋಡ್ ಬೆಲೆಯವರೆಗೆ ಇರುತ್ತದೆ. ಹಾಗಾಗಿ ಬ್ರೆಝಾ ಕೂಡ ನಿಮಗೆ ಉತ್ತಮ ಆಯ್ಕೆಯಾಗಿದೆ. ಇದರೊಂದಿಗೆ ಲಿಸ್ಟ್ನ ನಂಬರ್ 3ನೇ ಕಾರು ಕಿಯಾ ಸೈರೋಸ್ ಆಗಿರುತ್ತದೆ. ನಿಮಗೆ ಸ್ಪೇಸ್ ಮತ್ತು ಫೀಚರ್ಗಳು ಕಿಯಾ ಸೋನೆಟ್ನಲ್ಲಿ ಕಡಿಮೆ ಎನಿಸಿದರೆ ಖಂಡಿತವಾಗಿಯೂ ಹೊಸದಾಗಿ ಬಿಡುಗಡೆಯಾದ ಕಿಯಾ ಸೈರೋಸ್ನ ಕಡೆಗೆ ಹೋಗಬಹುದು. ಈ ಕಾರು ಕಿಯಾ ಸೋನೆಟ್ಗೆ ಹೋಲಿಸಿದರೆ ಉದ್ದ ಮತ್ತು ಸ್ಪೇಸ್ ಕೂಡ ಹೆಚ್ಚಾಗಿದೆ.
ಸಾಕಷ್ಟು ಭಾರತೀಯ ಗ್ರಾಹಕರು ಕಿಯಾ ಒಂದು ಸಣ್ಣ ವ್ಯಾಗನಾರ್ ಅನ್ನು ಮಾಡಿದೆ ಎಂದು ಹೇಳುತ್ತಿರುವುದನ್ನು ಕಾಣಬಹುದು. ಆದರೆ ಸ್ನೇಹಿತರೆ, ಹಾಗೇನೂ ಇಲ್ಲ. 10 ಲಕ್ಷ ಬಜೆಟ್ನಲ್ಲಿ ಸ್ಪೇಸ್ ಜೊತೆಗೆ ಉತ್ತಮ ಪವರ್, ಪ್ರೀಮಿಯಂ ಇಂಟೀರಿಯರ್ ಫೀಚರ್ಗಳು ಮತ್ತು ಅತ್ಯುತ್ತಮ ರೋಡ್ ಪ್ರೆಸೆನ್ಸ್ ಅನ್ನು ನೀಡುವ ಕಾರು ಇದಾಗಿದೆ. ಆದಾಗ್ಯೂ ಈ ಕಾರಿನಲ್ಲಿ ಬೇಸ್ ಮಾಡೆಲ್ನಿಂದಲೇ ಇತರ ಕಾರುಗಳಿಗೆ ಹೋಲಿಸಿದರೆ ಬಹುತೇಕ ಎಲ್ಲಾ ಫೀಚರ್ಗಳು ನಿಮಗೆ ಕಂಡುಬರುತ್ತವೆ. ಉದಾಹರಣೆಗೆ 6 ಏರ್ ಬ್ಯಾಗ್ಗಳು, 360 ಡಿಗ್ರಿ ಕ್ಯಾಮೆರಾ, 12.25 ಇಂಚುಗಳ ಟಚ್ ಸ್ಕ್ರೀನ್, ಎಲೆಕ್ಟ್ರಿಕ್ ಡಿ-ಕಟ್ ಸ್ಟೀರಿಂಗ್ ವೀಲ್ ಮತ್ತು ಕಪ್ ಹೋಲ್ಡರ್ನಂತಹ ಫೀಚರ್ಗಳನ್ನು ಕಾರಿನಲ್ಲಿ ನೀಡಲಾಗುತ್ತದೆ. ಕಿಯಾ ಸೈರೋಸ್ 2 ಇಂಜಿನ್ ಆಯ್ಕೆಗಳೊಂದಿಗೆ ಬರುತ್ತದೆ. ಮೊದಲನೆಯದು 1.0 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಇದು 172 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡಲು ಸಮರ್ಥವಾಗಿದೆ. ಇದರೊಂದಿಗೆ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಕೂಡ ಕಾರಿನೊಳಗೆ ಬರುತ್ತದೆ. ನೀವು ಡೀಸೆಲ್ ಆವೃತ್ತಿಯೊಂದಿಗೆ ಹೋದರೆ ಅದರಲ್ಲಿ ನೀವು 20+ kmpl ವರೆಗಿನ ಮೈಲೇಜ್ ಅನ್ನು ಸುಲಭವಾಗಿ ಪಡೆಯಬಹುದು. ಆದಾಗ್ಯೂ ಈ ಕಾರನ್ನು ಇನ್ನೂ ಗ್ಲೋಬಲ್ ಎನ್ಸಿಪಿಯಲ್ಲಿ ಪರೀಕ್ಷಿಸಲಾಗಿಲ್ಲ. ಆದರೆ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಬಹುತೇಕ ಬೇಸ್ ಮಾಡೆಲ್ನಿಂದಲೇ ನೀಡಲಾಗುತ್ತದೆ. ಈ ಕಾರಿನ ಎಕ್ಸ್ ಶೋರೂಮ್ ಬೆಲೆ 9 ಲಕ್ಷ ರೂಪಾಯಿಗಳಾಗಿದೆ. ಉಳಿದಂತೆ ಈ ಕಾರು ಕೂಡ ನಿಮಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ನಮ್ಮ ಈ ಲಿಸ್ಟ್ನ 4th ಕಾರ್ ಸ್ಕೋಡಾ ಕೈಲಾಕ್ ಆಗಿರುತ್ತದೆ. ಸ್ಕೋಡಾದ ಕೈಲಾಕ್ ಸಬ್ 4 ಮೀಟರ್ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ಗೆ ಸೇರಿದೆ. ಈ ಸೆಗ್ಮೆಂಟ್ನಲ್ಲಿ ಇನ್ನೂ ಹಲವಾರು ಕಂಪನಿಗಳಿದ್ದರೂ ಅವರು ಇನ್ನೂ ತಮ್ಮ ಒಂದು ಕಾರನ್ನು ಲಾಂಚ್ ಮಾಡಿಲ್ಲ. ಉದಾಹರಣೆಗೆ ವೋಕ್ಸ್ವ್ಯಾಗನ್. ಆದಾಗ್ಯೂ ಸ್ಕೋಡಾದ ಈ ಸೆಗ್ಮೆಂಟ್ನ ಮೊದಲ ಕಾರ್ ಇದಾಗಿದೆ. ಫೀಚರ್ಗಳ ವಿಷಯದಲ್ಲಿ ಕೈಲಾಕ್ ತನ್ನ ಸೆಗ್ಮೆಂಟ್ನ ಬಹುತೇಕ ಎಲ್ಲಾ ಕಾರ್ಗಳನ್ನು ಹಿಂದಿಕ್ಕಬಹುದು. ಲುಕ್ಸ್ ಅಂಡ್ ಡಿಸೈನ್ನಿಂದಲೂ ಈ ಕಾರ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ಪ್ರೈಸಿಂಗ್ ವಿಷಯಕ್ಕೆ ಬಂದರೆ ಸ್ಕೋಡಾ ಕೈಲಾಕ್ನ ಸ್ಟಾರ್ಟಿಂಗ್ ಪ್ರೈಸ್ 7,90,000 ಎಕ್ಸ್ ಶೋರೂಮ್ ಪ್ರೈಸ್ನೊಂದಿಗೆ ಲಭ್ಯವಿದೆ. ಇಂಜಿನ್ ಸ್ಪೆಸಿಫಿಕೇಶನ್ಸ್ನಲ್ಲಿ ನಿಮಗೆ 1.0 ಲೀಟರ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಲಭ್ಯವಿದೆ. ಅದು 178 ನ್ಯೂಟನ್ ಮೀಟರ್ ಟಾರ್ಕ್ ಡೆಲಿವರ್ ಮಾಡುತ್ತದೆ. ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಈ ಕಾರ್ ಸ್ವಲ್ಪ ಹಿಂದೆ ಇದೆ. ನೀವು ಪವರ್ಗೆ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡರೆ ಈ ಕಾರ್ ಕೂಡ ನಿಮಗೆ ಉತ್ತಮ ಆಪ್ಷನ್ ಆಗಬಹುದು. ನೀವು ಈ ಕಾರನ್ನು ಹೊರಗಿನಿಂದ ನೋಡಿದರೆ ಕಾರ್ನಲ್ಲಿ ನಿಮಗೆ ಮಿಡ್ ಸೈಜ್ SUVಯ ಝಲಕ್ ಖಂಡಿತ ಕಾಣುತ್ತದೆ. ಉಳಿದಂತೆ ಎಕ್ಸ್ಟೀರಿಯರ್ ವೈಸ್ ಕಾರ್ ಬೋಲ್ಡ್, ಅಪ್ರೈಟ್ ಮತ್ತು ಪ್ರೀಮಿಯಂನೆಸ್ ಅನ್ನು ಸೂಚಿಸುತ್ತದೆ. ಇಂಟೀರಿಯರ್ ವಿಷಯದಲ್ಲೂ ಇದು ತನ್ನ ಪ್ರೈಸ್ ಅನ್ನು ಜಸ್ಟಿಫೈ ಮಾಡುತ್ತದೆ. ಇಂಟೀರಿಯರ್ ತುಂಬಾ ಸ್ಪೇಷಿಯಸ್, ಫೀಚರ್ ಲೋಡೆಡ್ ಮತ್ತು ಅಡ್ವಾನ್ಸ್ ಆಗಿದೆ. ಕೈಲಾಕ್ನಲ್ಲಿ ನಿಮಗೆ 2 ಸ್ಪೋಕ್ ಸ್ಟೀರಿಂಗ್ ವೀಲ್, 10 ಇಂಚಸ್ ಸ್ಮಾರ್ಟ್ ಇನ್ಫೋಟೈನ್ಮೆಂಟ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸ್, ಕ್ರೂಸ್ ಕಂಟ್ರೋಲ್ ಮತ್ತು ಕ್ಲೈಮೇಟ್ ಕಂಟ್ರೋಲ್ನಂತಹ ಫೀಚರ್ಗಳನ್ನು ಕಾರ್ನಲ್ಲಿ ಆಫರ್ ಮಾಡಲಾಗುತ್ತದೆ. ನೀವು ಚೆನ್ನಾಗಿ ಕಾಣುವ ಡೀಸೆಂಟ್ ಪವರ್ನ ಕಾರ್ ತೆಗೆದುಕೊಳ್ಳಲು ಬಯಸಿದರೆ ಸ್ಕೋಡಾ ಕೈಲಾಕ್ ನಿಮಗೆ ಉತ್ತಮ ಆಪ್ಷನ್ ಆಗಬಹುದು. ನಮ್ಮ ಈ ಲಿಸ್ಟ್ನ ಕೊನೆಯ ಮತ್ತು 5ನೇ ಕಾರ್ ಟಾಟಾ ಆಲ್ಟ್ರಾಸ್ ಆಗಿದೆ. ಟಾಟಾ ಆಲ್ಟ್ರಾಸ್ ಕೂಡ ನೆಕ್ಸಾನ್ ತರಹ ಜನಪ್ರಿಯ ಕಾರ್ ಆಗಿದೆ. ಸ್ನೇಹಿತರೆ, ನೀವು ಸೇಫ್ಟಿಯ ಜೊತೆಗೆ ಒಂದು ಪ್ರೀಮಿಯಂ ಲುಕ್ಸ್ ಮತ್ತು ಡಿಸೈನ್ ಇರುವ ಕಾರ್ ಬಯಸಿದರೆ ಟಾಟಾ ಆಲ್ಟ್ರಾಸ್ ಅತ್ಯುತ್ತಮ ಆಯ್ಕೆಯಾಗಿದೆ. ಟಾಟಾ ಆಲ್ಟ್ರಾಸ್ ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ನಲ್ಲಿ ಬರುವ ಕಾರ್ ಆಗಿದೆ ಮತ್ತು ಇದು ಗ್ಲೋಬಲ್ ಎನ್ಸಿಪಿಯಲ್ಲಿ 5 ಸ್ಟಾರ್ ರೇಟಿಂಗ್ ಅನ್ನು ಸಹ ಪಡೆದಿರುತ್ತದೆ. ಗ್ಲೋಬಲ್ ಎನ್ಸಿಪಿಯಲ್ಲಿ 5 ಸ್ಟಾರ್ ರೇಟಿಂಗ್ ಪಡೆದ ಏಕೈಕ ಹ್ಯಾಚ್ಬ್ಯಾಕ್ ಕಾರ್ ಟಾಟಾ ಆಲ್ಟ್ರಾಸ್. ಉಳಿದಂತೆ ಈ ಕಾರ್ನಲ್ಲಿ ನಿಮಗೆ 2 ಇಂಜಿನ್ ಸ್ಪೆಸಿಫಿಕೇಶನ್ ನೋಡಲು ಸಿಗುತ್ತದೆ. ಮೊದಲನೆಯದು 1.2 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಇದು 115 ನ್ಯೂಟನ್ ಮೀಟರ್ ಟಾರ್ಕ್ ನೀಡುತ್ತದೆ. ಇದರ ಜೊತೆಗೆ ಎರಡನೆಯದು 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಇದು ನಿಮಗೆ 200 ನ್ಯೂಟನ್ ಮೀಟರ್ ಟಾರ್ಕ್ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಜೊತೆಗೆ ನಿಮಗೆ 1.5 ಲೀಟರ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಅನ್ನು ಸಹ ನೀಡಲಾಗುತ್ತದೆ. ಇದರಲ್ಲಿ ನಿಮಗೆ 23 kmpl ವರೆಗೆ ಮೈಲೇಜ್ ಆರಾಮವಾಗಿ ಪಡೆಯಬಹುದು. ಫೀಚರ್ಸ್ ವಿಷಯದಲ್ಲಿ ಈ ಕಾರ್ ಎಲ್ಲೋ ಒಂದು ಕಡೆ ತುಂಬಾ ಮುಂದಿದೆ. ಇದರಲ್ಲಿ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್, 345 ಲೀಟರ್ ಬೂಟ್ ಸ್ಪೇಸ್, ಕೂಲ್ಡ್ ಗ್ಲೋ ಬಾಕ್ಸ್, ಆರ್ಮ್ ರೆಸ್ಟ್, ಆಂಬಿಯಂಟ್ ಲೈಟಿಂಗ್ ಮತ್ತು ಡ್ಯುಯಲ್ ಟೋನ್ ಇಂಟೀರಿಯರ್ ನೋಡಲು ಸಿಗುತ್ತದೆ. ಸೇಫ್ಟಿ ಸ್ಟ್ಯಾಂಡರ್ಡ್ನಲ್ಲಿ ಕೂಡ ಸಾಕಷ್ಟು ವೈಶಿಷ್ಟ್ಯಗಳನ್ನು ಈ ಕಾರ್ ಒಳಗೆ ನೀಡಲಾಗುತ್ತದೆ. ನಿಮ್ಮ ಬಜೆಟ್ 7 ರಿಂದ 10 ಲಕ್ಷದವರೆಗೆ ಇದ್ದರೆ ಟಾಟಾ ಆಲ್ಟ್ರಾಸ್ ಕಾರನ್ನು ನೀವು ಸುಲಭವಾಗಿ ಪರಿಗಣಿಸಬಹುದು. ಸ್ನೇಹಿತರೆ, ಇವು ನಮ್ಮ ಭಾರತೀಯ ಮಾರುಕಟ್ಟೆಯ 10 ಲಕ್ಷದ ಬಜೆಟ್ನಲ್ಲಿ ಬರುವ ಟಾಪ್ 5 ಕಾರುಗಳು. ನೀವು ಇವುಗಳಲ್ಲಿ ಯಾವುದೇ ಕಾರನ್ನು ಕೂಡ ಪರಿಗಣಿಸಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಇದೇ ರೀತಿಯ ಕಾರ್ಗಳಿಗೆ ಸಂಬಂಧಿತ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾವಿನ್ನೂ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.